ಮನುಷ್ಯನ ಮನ್ಸು ಗೆಲ್ಲಕ್ಕೆ 2 ದಾರಿ ಇದೆ. ನಾನು ಹೇಳ್ತಿರೋ ದಾರಿಗಳಿದು. ಫಸ್ಟ್ ದಾರಿ ಏನಪ್ಪ ಅಂದರೆ ಸುಂದರವಾದ ಹಾಡು ಕೇಳಿಸಿ ಅಥವಾ ನಮ್ಮ ಪ್ರೋಗ್ರಾಮ್ ತೋರಿಸಿ. ಅದು ಆಗಲ್ವಾ? ಆಗತ್ತೆ, ತೋರಿಸಿ ಚಂದನ ವಾಹಿನಿಯಲ್ಲಿ. ಸೆಕೆಂಡ್ ದಾರಿ ವೆರಿ ವೆರಿ ಸಿಂಪಲ್. ಏನಂದರೆ ಟೇಸ್ಟಿ ಫುಡ್ಡನ್ನು ತಿನ್ನಿಸಿ. ಅವಾಗ ಈ ಫುಡ್ ಇಲ್ಲೋಗತ್ತೆ, ಮನಸ್ಸು ಹಿಂಗೆ ಗೆಲ್ತೀರಾ. ಸೊ ನೋಡಿ, ನನ್ನ ಮನಸ್ಸು ಗೆಲ್ಲುವ ಸುವರ್ಣ ಅವಕಾಶ ನಾನು ನಿಮಗೆ ನೀಡ್ತಾ ಇದ್ದೀನಿ. ನಮ್ಮ ಚಂದನ ವಾಹಿನಿಗೆ ನಿಮ್ಮ ಮನೆಯಿಂದ ರುಚಿವಾದ ಊಟದ ವಸ್ತುಗಳನ್ನು ನಮಗೆ ಕಳಿಸಿ. ನಾನು ಒಬ್ಬನಿಗಲ್ಲಪ್ಪ, ನನ್ನ ಇಡೀ ಟೀಮಿಗೆ ಕಳಿಸಿ. ಪಾಪ ಅವರು ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತಾರಲ್ಲ. ಸೊ ಎಲ್ರಿಗೆ ನಮ್ಮ ಮನಸ್ಸು ಗೆಲ್ತಾರೆ. ಸೊ ಆಲ್ರೆಡಿ ನನ್ನ ಮನಸ್ಸು ಗೆದ್ದಿರೋ ನಮ್ಮ ಮ್ಯೂಸಿಕ್ ಬ್ಯಾಂಡ್ ಅಂದರೆ ನಮ್ಮ ಮಂಗಳೂರು ಬ್ಯಾಂಡ್ ಇಲ್ಲಿದ್ದಾರೆ. ಸೊ ಅವ್ರ ಜೊತೆ ಇವತ್ತು ನಮ್ಮ ಶೋದಲ್ಲಿ ಏನೇನು ಸಾಂಗು, ಏನೇನು ಪರ್ಫಾರ್ಮೆನ್ಸ್ ಇದೆ, ಇವತ್ತು ಸಖತ್ ಸ್ಪೆಷಲ್ ಇದೆ. ಯಾಕಂದರೆ ಇವತ್ತು ಓನ್ಲಿ ಫ್ಲೂಟ್, ತಬ್ಲಾ, ಎಲ್ಲ ಥರ ಬರೀ ವಾದ್ಯಗಳು, ಹಾರ್ಡ್ ಕಮ್ಮಿ, ವಾದ್ಯಗಳು ಜಾಸ್ತಿ. ಸೊ ನೋಡೋಣ ಯಾವ ರೀತಿ ಇರೋದು ಈ ಪರ್ಫಾರ್ಮೆನ್ಸ್ ಅಂತ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನೋಟ್ಸ್ ಆ್ಯಂಡ್ ಬೀಟ್ಸ್, ನಾದ ಜಯಂಕಾರ, ಕರ್ನಾಟಕದ ಟ್ಯಾಲೆಂಟೆಡ್ ಮ್ಯೂಸಿಕ್ ಬ್ಯಾಂಡಿನ ತವರ್ ಮನೆ. ಇದು ಚಂದನ ವಾಹಿನಿ. ನನ್ನ ಹೆಸರು ಇಮ್ರಾನ್. ಫಸ್ಟ್ ಸಾಂಗ್ ನೋಡಿ, ತುಂಬ ಸೀರಿಯಸ್ ಆಗಿ ಮಾತಾಡ್ಬೇಕು ನೀವು. ಈ ಥರ ಎಲ್ಲ ಕಾಮಿಡಿ ಮಾಡ್ತಾರೆ, ಚೆನ್ನಾಗಿಲ್ಲ ಅಂತ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು. ಬಟ್ ನಾನು ಹೇಳಿದೆ, ಮೇಡಮ್ ಏನು ಮಾಡೋಣ, ಈ ಪೇಸ್ ಕಟ್ ಹಿಂಗಿದೆ, ಕಾಮಿಡಿನೇ ಬರೋದು ಅಂತ. ಯಾಕಂದರೆ ಫಸ್ಟು ಸಾಂಗ್ ಯಾವುದು ಅಂದರೆ ಬುಡಕಟ್ಟು ಸಮುದಾಯ ಅವರು ಅಲ್ವಾ ಗಣೇಶ್ ಸರ್? ಹೌದು, ಬುಡಕಟ್ಟು ಸಮುದಾಯ ಅವರು ಖುಷಿಯಲ್ಲಿದ್ದಾಗ ಅವರು ಹಾಡಿದು ಅಲ್ವಾ? ಹೌದು. ಅದೇ ಹಾಡ ಅಥವಾ ಬೇರೆ ರೀತಿ ಇರೋದು ಏನಾದ್ರು ಮ್ಯೂಸಿಕ್? ಹಾಡು ಅಂತ ಹೇಳಿದ್ರೆ ಅದಕ್ಕೆ ಸಾಹಿತ್ಯ, ಫಿಕ್ಸೆಡ್ ಸಾಹಿತ್ಯ ಇಲ್ಲ. ಓಕೆ, ಅವರುಗಳು ಆ ಮೂಡಿಗೆ ಸರಿಯಾಗಿ ಕತೆ ಕಟ್ತಾ ಹೋಗ್ತಾರೆ. ಓಕೆ. ಈ ಕತೆ ಕಟ್ತಾ ಹೋಗುವಾಗ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಡಿ ಸುಸ್ತಾದಾಗ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ತಗೊಂಡ್ಬಿಡ್ತಾರೆ. ಓಕೆ. ಬುಡಕಟ್ಟು ಸಮುದಾಯದ ಕೈಗೆ ಸಿಗೋದೇ ಕೊಳಲು ಸಿಗೋದು ಅವ್ರ ಕೈಗೆ ಕೊಡಲು ಸಿಕ್ಕಿದ ತಕ್ಷಣ ಇದು ಬಹಳ ಸುಲಭ ನೋಡಿ. ಕಾಡಲ್ಲಿ ಬಿದಿರು ಬೇಕಾದಂಗಿರ್ತದೆ, ಅದಕ್ಕೆ ತೂತು ಹೀಗೆ ಹೋಲ್ಸ್ ಮಾಡಿಬಿಡ್ತಾರೆ, ಉದಿಯೇ ಬಿಡ್ತಾರೆ ಆ ಕಡೆ. ಆದ್ರೆ ಒಂದಂತೂ ಹೇಳ್ತೀನಿ ಸರ್, ನಾವುಗಳು ಒಂದಷ್ಟು ಶಾಸ್ತ್ರೀಯ ಸಂಗೀತ ಎಲ್ಲ ಕ್ಲಾಸ್ಗಳಿಗೆಲ್ಲ ಹೋಗಿ ಎಲ್ಲ ಮಾಡಿರ್ಬಹುದು, ಆದ್ರೆ ಅವರ ಎನರ್ಜಿ ಮುಂದೆ ನಾವು 0, ಏನೂ ಇಲ್ಲ, ಝೀರೋ, ಬಿಗ್ ಝೀರೋ. ಹೌದು. ನಿಮ್ಮ ಮುಂದೆ ನಾನು ಝೀರೋನೇ. ಅದಕ್ಕೆ ಬೇಡ, ಈಗ ನನ್ನ ಬಗ್ಗೆ ನಾನೇ ಡಿಮೋಟಿವೇಟ್ ಮಾಡ್ಕೊಂಡ್ರೆ ಬೇಡ, ಆ ಥರ ಮಾಡಬಾರ್ದು. ಬಟ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡೋಣ ಈಗ. ಎಸ್ ಸರ್. ಓಕೆ. ಸೊ ಫಸ್ಟ್ ಪರ್ಫಾರ್ಮೆನ್ಸು ಇವ್ರು ಪರ್ಫಾರ್ಮ್ ಮಾಡೋಕ್ಕೆ ರೆಡಿ ಇದ್ದಾರೆ. ನೀವು ನೋಡೋಕೆ ರೆಡಿ ಇದ್ದೀರಲ್ವಾ? ರೆಡಿ ಇದ್ದೀರಾ ಗೊತ್ತು ಸ್ವಾಮಿ, ಅದಕ್ಕೆ ತಾನೇ ನಮ್ಮ ಚಾನೆಲ್ ಹಾಕಿ ನಮ್ಮ ಶೋ ನೋಡ್ತಾ ಇರೋದು ನೀವು. ಸೊ ನೋಡಿ, ಎಂಜಾಯ್ ಮಾಡಿ.
ಸೂಪರ್ ಗಣೇಶ್ ಸರ್, ಸೂಪರ್ ಕೂತ್ಕೊಳ್ಳಿ. ಎಸ್ ಎಸ್ ಎಸ್. ಇದು ನಿಜವಾಗ್ಲೂ ಫನ್ ಸಾಂಗ್ ಆಗಿರಲಿಲ್ಲ ಸರ್. ಇದು ಡಬಲ್ ಫನ್, ಟ್ರಿಪಲ್ ಫನ್, 4 ಫನ್, ಎಷ್ಟಾದರೂ ಮಾಡೋದು. ಇಷ್ಟು ಚೆನ್ನಾಗಿ ನುಡಿಸ್ತಾರಲ್ಲ, ಅವ್ರನ್ನ ಒಂದ್ಸರಿ ಆದರೂ ಹೋಗಿ ಭೇಟಿ ಮಾಡ್ಬೇಕು ಸರ್ ಅವರು ಸರ್. ಖಂಡಿತ ಸರ್. ಅಲ್ಲ, ಒಂದ್ಸರಿ ಹೋಗಿ ಅವ್ರ ಜೊತೆ ಆ್ಯಕ್ಚುಲಿ ಅವ್ರ ಜೊತೆ ನೀವು ಜಾಮಿಂಗ್ ಮಾಡಬೇಕು ಸರ್. ಹೌದು, ಚೆನ್ನಾಗಿರುತ್ತೆ ಅವಾಗ. ಹೌದು. ಬಟ್ ತುಂಬ ಅದ್ಭುತವಾಗಿ ನುಡಿಸಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎವ್ರಿ ಒನ್, ಯಾರ ಬಗ್ಗೆ ಒಬ್ಬರ ಬಗ್ಗೆ ಹೇಳೋಕ್ಕಾಗಲ್ಲ, ಎಲ್ಲರೂ ತುಂಬ ಚೆನ್ನಾಗಿದೆ. ಯಾಕಂದ್ರೆ ಒಂದು ಟೀಮ್ ಆಗಿ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಸಾಂಗ್ ಯಾವುದು ಸರ್? ನೆಕ್ಸ್ಟ್ ಸಾಂಗು ಅದೇ ನಾವು ಮತ್ತೆ ತಿರ್ಗಾ ಜನಪದಕ್ಕೆ ಹೋಗ್ತಾ ಇದ್ದೀವಿ. ಓಕೆ. ಗೋವಿನ ಸಾಂಗ್ ಅಂತ ಕೇಳಿದ್ರೆ ನೀವು? ನನಗೆ ಅಷ್ಟು ತಿಳಿದಿದೆ ಸರ್. ಇದು ಒಂದು ಮಾಹಿತಿಯ ಪ್ರಕಾರ ಮೂಲ ಜನಪದದಿಂದ ಬಂದಿದ್ದು ಅಂತ ಹೇಳ್ತಾರೆ. ಓಕೆ. ಹಾಂ. ಧರಣಿ ಮಂಡಲ ಮಧ್ಯದೊಳಗೆ. ಹಾಂ, ಹೌದು, ಅದು ಕೇಳಿದೆ. ಪುಣ್ಯಕೋಟಿ. ಹಾಂ, ಹೌದು. ಗೋವು ಅಂದರೆ ಪುಣ್ಯಕೋಟಿ. ಹಾಂ. ಹಾಗೆ ಧರಣಿ ಮಂಡಲ ಮಧ್ಯದೊಳಗೆ ಈ ಸಾಂಗನ್ನು ಒಂದು ಪಲ್ಲವಿ, 2 ಚರಣ, ಅದರ ಮಧ್ಯದಲ್ಲಿ ನಮ್ಮ ಅಧಿಕ ಪ್ರಸಂಗ ಎಲ್ಲ ಮಾಡ್ತೀವಿ. ಓಕೆ. ಸೊ ನಿಮ್ಮ ಅಧಿಕ ಪ್ರಸಂಗದಲ್ಲಿ ನಾವೊಂದು ಕಪಿ ಚೆಸ್ಟ್ ಎಲ್ಲ ಮಾಡ್ತಾ ಇರ್ತೀವಿ ಮಧ್ಯೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಆದರೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ನೀವೆಲ್ಲ ರೆಡಿ, ನೋಡೋಕೆ ಅವರು ರೆಡಿ, ಆ್ಯಂಡ್ ಎಂಜಾಯ್ ಮಾಡೋಕ್ಕೆ ನಾನು ರೆಡಿ. ಯಾಕಂದರೆ ಒಂದು ಹೇಳ್ತೀನಿ, ಒನ್ ಆಫ್ ದ ಬೆಸ್ಟ್ ಶೋ ಇದು ನಂಗೆ ನಡೀತಿರೋದು. ಯಾಕಂದರೆ ನನ್ನ ತುಂಬ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ನಾನು ಅಲ್ಲಿ ಬಂದು ಡ್ಯಾನ್ಸ್ ಮಾಡಬೇಕು ಬೇಡ, ಶಿವ ಸರ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವರೆಲ್ಲ ನೋಡಿ, ಎಲ್ಲ ಗ್ಲಾಮರ್ ಅಲ್ಲಿದೆ. ಸೊ ಅಲ್ಲೇ ಇರಬೇಕು, ಆ ಗ್ಲಾಮರು ಮಿಸ್ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ಇಲ್ಲೇ ಕೂತಿರ್ತೀನಿ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಸರ್.
ಹೆಡ್ಸ್ ಆಫ್ ದಯವಿಟ್ಟು ಕೂತ್ಕೊಳ್ಳಿ. ಈ ಕತೆ ಯಾರಿಗೂ ಗೊತ್ತಿಲ್ಲ, ಎಲ್ರೂ ಗೊತ್ತು. ಚಿಕ್ಕವರಿಂದ ನಾವು ಕೇಳ್ಕೊಂಡು ಬಂದಿದ್ವಿ, ನೀವು ಚಿಕ್ಕವರಿದ್ದಾಗೂ ಕೇಳಿರ್ತೀರಾ, ಎಲ್ಲ ಇರುತ್ತೆ. ಬಟ್ ಎಷ್ಟು ಜನ ಪಾಲಿಸ್ತೀವಿ? ಖಂಡಿತ ಅಲ್ಲ, ತುಂಬ ಕಮ್ಮಿ. ಕಮ್ಮಿ. ಈ ಕಥೆಯಲ್ಲಿ ಎಷ್ಟು ನಾವು ಕಲಿಯೋದಿದೆ. ಒಂದು ತಾಯಿಯ ತ್ಯಾಗ, ಹೌದು. ಆಮೇಲೆ ಒಂದ್ಸರಿ ಮಾತು ಕೊಟ್ಟಿದ್ನ ಉಳಿಸ್ಕೊಳ್ಳೋಕೆ ಆ ತಾಯಿ ಮತ್ತೆ ಬರುತ್ತೆ. ಆಮೇಲೆ ಆ ಹುಲಿ ಪಾಪ ಪ್ರಜ್ಞೆ ಮಾಡ್ಕೊಂಡು ಅದೇ ಸೂಸೈಡ್ ಮಾಡ್ಕೊಳುತ್ತೆ. ತುಂಬ ಇದೆ, ಬಟ್ ನಾವು ಅದರಲ್ಲಿ ಕಲಿಯಲ್ಲ. ಪ್ರಾಣಿಗಳು ಹೇಳಿದ್ರು ನಾವು ಕಲಿತಲ್ಲ ಅಂದರೆ ಮನುಷ್ಯತ್ವ ಎಲ್ಲಿ ಹೋಗ್ತದೆ ಅಂತ ಸ್ವಲ್ಪ ಬೇಜಾರತ್ತೆ. ಬಟ್ ಹೇಳೋದೆಲ್ಲ ಒಂದೇ, ದಯವಿಟ್ಟು ಈ ದ್ವೇಷ ಮನಸ್ತಾಪ ಎಲ್ಲ ದೂರ ಇಟ್ಟು ಪ್ರೀತಿಯಿಂದ ಆರಾಮಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರಿ ಸಾಕು. ಈ ರೀತಿ ಎಂಜಾಯ್ ಮಾಡ್ಬೋದು. ನೋಡಿ, ಒಂದು ಫಸ್ಟ್ ಪರ್ಫಾರ್ಮೆನ್ಸಲ್ಲಿ ಫುಲ್ಲು ಟಪಂಗುಚಿ ಡ್ಯಾನ್ಸ್ ಸ್ಟೆಪ್ ಎಲ್ಲ ಇತ್ತು. ಸೆಕೆಂಡಲ್ಲಿ ಒಂದು ನೀತಿ ಪಾಠ ಇತ್ತು. ಸೊ ಇದೇ ರೀತಿ ಜೀವನ, ಎಲ್ಲ ಈ ಕಷ್ಟ ಸುಖ ಎಲ್ಲ ಬರುತ್ತೆ. ಅದೇ ಜೀವನ, ಬಂದ್ರೇ ಸುಖವಾಗಿ ಆರಾಮಾಗಿರೋದು ಅಲ್ವಾ ಸರ್? ಹೌದು ಸರ್. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಸಾಂಗ್ ಯಾವುದು? ನೆಕ್ಸ್ಟ್ ಹಾಡು ಒಂದು ವಿಶೇಷವಾದ ಒಂದು ಫ್ಯೂಷನ್ನು. ಇದು ಮದುವೆ ಶಾಸ್ತ್ರ ನೀವು ಕೇಳಿದಿರಲ್ವಾ? ಎಲ್ಲೋ ಕೇಳ್ದಂಗಿದೆ ಸರ್. ಹೌದು. ಹಾಂ, ಮದುವೆಗೂ ನಾವು ಸ್ವಲ್ಪ ದೂರ, ಅದಕ್ಕೆ ಹೇಳಿ ಸರ್. ಹಾಂ, ಈ ಮದುವೆ ಶಾಸ್ತ್ರದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಭಾರತೀಯರು, ಹೌದು, ನಮ್ಮ ಭಾರತದಲ್ಲಿ ಒಂದೇ ಜಾತಿ, ಒಂದೇ ಕುಲ, ಒಂದೇ ಮತ. ಕರೆಕ್ಟ್ ಸರ್. ಹೀಗೆ ಇರೋದ್ರಿಂದ ಹಿಂದೂ ಸಂಪ್ರದಾಯ, ಮುಸ್ಲಿಂ ಸಂಪ್ರದಾಯ, ಕ್ರಿಶ್ಚಿಯನ್ ಸಂಪ್ರದಾಯ ಇದನ್ನೆಲ್ಲ ಮತ್ತೆ ಜೊತೆಗೆ ಒಟ್ಟಿಗೆ ಸೇರಿಸ್ಕೊಂಡು ಆ ಸಂಪ್ರದಾಯದ ಗೀತೆಗಳ ಟ್ಯೂನ್ ಇಟ್ಕೊಂಡು ಓಕೆ, ಅದಕ್ಕೆ ನಾವೊಂದು ಫ್ಯೂಷನ್ ಮಾಡ್ತೀವಿ. ಓಕೆ. ಸೊ ಸರ್, ಲೆಟ್ಸ್ ಸ್ಟಾರ್ಟ್ ಸರ್, ಪ್ಲೀಸ್.
ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಪರ್ಫಾರ್ಮೆನ್ಸ್. ಸೊ ಸೂಪರ್. ದಯವಿಟ್ಟು ಕುತ್ಕೊಳ್ಳಿ. ಥ್ಯಾಂಕ್ ಯು. ನನಗಂತೂ ತುಂಬ ಬೇಜಾರಾಗ್ತದೆ. ನೀವು ಈಗ ಹೋಗಬೇಕು ಅಲ್ವಾ? ಬಟ್ ಒಂದು ಪ್ರಾಮಿಸ್ ಮಾಡಿ ಹೋಗಿ. ಎಲ್ಲರೂ ಪ್ರಾಮಿಸ್ ಮಾಡಿ, ಈ ಥರ ಪ್ರಾಮಿಸ್ ಮಾಡಿ ಎಲ್ಲರೂ. ಸರ್ ನೀವು ಅಷ್ಟೇ, ಸರ್ ನೀವು ಅಷ್ಟೇ. ಓಕೆ ಸರ್, ಹಿಂಗೆ ಹೊಡಿಯೋಕ್ಕೆ ಬರಬೇಡಿ, ಹಿಂಗೆ ಪ್ರಾಮಿಸ್ ಮಾಡಿ. ನಾವು ಮತ್ತೆ ಚಂದನ ವಾಹಿನಿಗೆ ಬಂದು ಇನ್ನೊಂದು 3-4 ಅಲ್ಲ 30 ಶೋ ಕೊಡ್ತೀವಿ ಅಂತ ಹೇಳಿ. 30 ಶೋ ಕೊಡ್ತೀವಿ, ಇನ್ನೂ 30 ಶೋ ಕೊಡ್ತೀವಿ. ಪಕ್ಕ ಅಲ್ವಾ ಸರ್? ಪಕ್ಕ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ 3 ಎಪಿಸೋಡ್ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಕಲಿಯಕ್ಕೆ ಸಿಕ್ಕಿದೆ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಆಸಕ್ತಿ ಇನ್ನೂ ಹೆಚ್ಚಾಗ್ತಾ ಇದೆ. ಆ್ಯಂಡ್ ಕಲಿಬೇಕಂತ ಆಸೆನೂ ಬರ್ತಾ ಇದೆ. ಸೊ ಐ ವಿಲ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ಯು ಗೈಸ್. ದಯವಿಟ್ಟು ನಂಗೆ ಹೇಳ್ಕೊಡಿ. ಹಾಗೆ ಸೊ ಥ್ಯಾಂಕ್ಸ್ ಹೇಳಬೇಕು. ಕಾರ್ಯಕ್ರಮ ಮುಗಿಸೋ ಟೈಮ್ ಆಗಿದೆ. ಸೊ ಫಸ್ಟು ಜಯಲಕ್ಷ್ಮಿ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಬೇಕು ಅಲ್ವಾ? ಜಯಲಕ್ಷ್ಮಿ ಮ್ಯಾಮ್ ಈಗ ನಮ್ಮ ಜೊತೆ ಇಲ್ಲಿಲ್ಲ, ಬಟ್ ಅಲ್ಲಿ ಕುತ್ಕೊಂಡು ನಮ್ಮದು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಜಯಲಕ್ಷ್ಮಿ ಮ್ಯಾಮ್. ಆ್ಯಂಡ್ ಶಿವಮಲ್ಲು ಸರ್, ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಲ್ಲುಸೂದನ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಕ್ ಸ್ಟಾರ್ ಕಿರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಮತ್ತೆ ಬರ್ತೀರಾ ತಾನೆ? ಪ್ರಾಮಿಸ್ ಮಾಡಿದ್ದೀರಾ, ಬರಲೇಬೇಕು. ಸೊ ಇವ್ರು ಪಕ್ಕ ಬಂದೇ ಬರ್ತಾರೆ. ಸೊ ಈಗ ನಾನು ಮನೆ ಹೋಗೋ ಸಮಯ ಬಂತು. ಕೊನೆಯದಾಗಿ ಹೇಳೋದು ಒಂದೇ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡವಾಗಿರಿ. ಆದಷ್ಟು ಮೊಬೈಲಿಂದ ದೂರ ಇರಿ, ಮ್ಯೂಸಿಕ್ಗೆ ಹತ್ತಿರ ಇರಿ. ನಗ್ತಾ ಸದಾ ಚಂದನ ವಾಹಿನಿ ನೋಡ್ತಾ ಇರಿ. ಇದು ಕರ್ನಾಟಕದ ಟ್ಯಾಲೆಂಟೆಡ್ ಮ್ಯೂಸಿಕ್ ಬ್ಯಾಂಡ್ನ ತವರು ಮನೆ, ನೋಟ್ಸ್ ಆ್ಯಂಡ್ ಬೀಟ್ಸ್, ನಾದ ಝೇಂಕಾರ. ನನ್ನ ಹೆಸರು ಇಮ್ರಾನ್.